ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸ್ವಾಮಿಗೆ ಕರೆಂಟ್ ಶಾಕ್ ಕೊಡೋದಕ್ಕೆ ಮೆಗ್ಗರ್ ಅನ್ನೋ ಒಂದು ಎಲೆಕ್ಟ್ರಿಕ್ ಡಿವೈಸ್ ಅನ್ನ ಯೂಸ್ ಮಾಡಿದ್ರು ಅಂತ ಹೇಳಿ ಧನರಾಜೇ ಖುದ್ದಾಗಿ ಪೊಲೀಸರ ಮುಂದೆ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದ ಅಂತ ಹೇಳಲಾಗ್ತಾ ಇತ್ತಲ್ಲ, ಅದ್ರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಈಗ ಸಿಕ್ಕಿದೆ. ಈ ಮೆಗ್ಗರ್ ಡಿವೈಸ್ ಅನ್ನ ಖರೀದಿ ಮಾಡಿದ್ದು ಆರೋಪಿ ಧನರಾಜ್. 699 ರೂಪಾಯಿಗೆ ಈ ಮೆಗ್ಗರ್ ಡಿವೈಸ್ ಅನ್ನ ಆತ ಆನ್ಲೈನ್ ನಲ್ಲಿ ಖರೀದಿ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಚಿತ್ರ ಹಿಂಸೆ ಕೊಟ್ಟು ಆ ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ರಲ್ಲ ಆರೋಪಿಗಳು, ಆ ಟೈಮ್ ನಲ್ಲಿ ಕರೆಂಟ್ ಶಾಕ್ ಅನ್ನು ಕೂಡ ಆತನಿಗೆ ನೀಡಲಾಗಿತ್ತು. ಒಂದು ಎಲೆಕ್ಟ್ರಿಕ್ ಡಿವೈಸ್ ಬೆಗ್ಗರ್ ಅನ್ನ ಯೂಸ್ ಮಾಡಿಕೊಂಡು ಅದನ್ನ ಅಮೆಜಾನ್ ನಲ್ಲಿ ಖರೀದಿ ಮಾಡಲಾಗಿತ್ತಂತೆ. ಆನ್ಲೈನ್ ನಲ್ಲೇ ಹಣವನ್ನ ಪಾವತಿ ಮಾಡಲಾಗಿತ್ತು. ಡೆಲಿವರಿ ಬಾಯ್ ಹೇಳಿಕೆಯನ್ನು ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ರೇಣುಕಾ ಸ್ವಾಮಿಗೆ ವಿದ್ಯುತ್ ಶಾಕ್ ಕೊಡೋಕೆ ಅಂತಾನೆ ಧನರಾಜ್ ಅಮೆಜಾನ್ ನಲ್ಲಿ ಈ ಮೆಗ್ಗರ್ ಡಿವೈಸ್ ಅನ್ನ ಬುಕ್ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಚೂಸ್ ಮಾಡಿದಂತೆ ಮೆಗ್ಗರ್ನ ಧನರಾಜ್ಗೆ ಡೆಲಿವರಿ ಕೊಟ್ಟಿದ್ದು ಒಬ್ಬ ಹುಡುಗ. ಹಣಕ್ಕಾಗಿ ಧನರಾಜ್ ಸ್ಕ್ಯಾನ್ ಮಾಡಿದ್ದಾನೆ, ಆದರೆ ಹಣ ಪಾವತಿಯಾಗದ ಕಾರಣ ಡೆಲಿವರಿ ಬಾಯ್ ಅಕೌಂಟ್ಗೆ ಧನರಾಜ್ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದಾನೆ. ಅದನ್ನ ATM ನಿಂದ ಕ್ಯಾಶ್ ಮಾಡಿಸ್ಕೊಂಡಿದ್ದು ಈ ಡೆಲಿವರಿ ಬಾಯ್ ಸಂಸ್ಥೆಗೆ ಪಾವತಿಯನ್ನ ಮಾಡಿದ್ದಾನೆ. ಆಮೇಲೆ ಈ ಡೆಲಿವರಿ ಬಾಯ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ವಿಚಾರಣೆ ನಡೆಸಿ ಆತನ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಈ ಬೆಗ್ಗರ್ ಡಿವೈಸರ್ ಮುಂಚೆನೆ ಇತ್ತಾ ಅಥವಾ ಈತನಿಗೆ ಕರೆಂಟ್ ಶಾಕ್ ಕೊಡೋದಕ್ಕೆ ತರಿಸ್ಕೊಂಡಿದ್ರ ಅಂತ ಒಂದಿಷ್ಟು ಗೊಂದಲಗಳಿತ್ತಲ್ಲ, ಅದಕ್ಕೆಲ್ಲ ಇವಾಗ ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ. ಖಂಡಿತವಾಗ್ಲೂ ಶರ್ಮಿತ್, ಯಾಕಂದ್ರೆ ರೇಣುಕಾ ಸ್ವಾಮಿಯನ್ನ ಹಲ್ಲೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಆರೋಪಿಗಳಲ್ಲಿ ಒಬ್ಬರಾದಂತಹ ಧನರಾಜ್ ಈತ ಮೆಗ್ಗರ್ ಡಿವೈಸ್ ಅನ್ನ ಅಮೆಜಾನ್ ನಲ್ಲಿ ಆನ್ಲೈನ್ ನ ಮುಖಾಂತರವಾಗಿ ಅದನ್ನ ಬುಕ್ ಮಾಡಿರ್ತಾನೆ. ಇನ್ನು ರೇಣುಕಾ ಸ್ವಾಮಿ ಸಾವನ್ನಪ್ಪೋದಂತಹ ದಿನವೇ ಅವತ್ತು ಮಧ್ಯಾಹ್ನದ ವೇಳೆಗೆ ಆತ ಒಂದು ಮೆಗ್ಗರ್ ಡಿವೈಸ್ ಅನ್ನ ಆತ ಸುಮಾರು 699 ರೂಪಾಯಿಗಳನ್ನ ಕೊಟ್ಟು ಖರೀದಿಯನ್ನು ಕೂಡ ಮಾಡಿರ್ತಾನೆ. ಜೊತೆಗೆ ಆನ್ಲೈನ್ ಡೆಲಿವರಿ ಆಗಿದ್ದ ಕಾರಣಕ್ಕೋಸ್ಕರ ಅಮೆಜಾನ್ ನ ಡೆಲಿವರಿ ಬಾಯ್ ಕೂಡ ಅಷ್ಟೇ ನೇರವಾಗಿ ಆತ ಏನ್ ಬುಕ್ ಮಾಡಿದ್ದ ಆ ಒಂದು ಬುಕ್ ಮಾಡಿದಂತ ವಿಳಾಸಕ್ಕೆ ಅದನ್ನ ಮೆಗ್ಗರ್ ಡಿವೈಸ್ ಅನ್ನ ತಗೊಂಡ್ ಬಂದಿದ್ದ. ಇನ್ನು ಅಮೆಜಾನ್ ನ ಒಂದು ಇದಕ್ಕೆ ಆತ ಸ್ಕ್ಯಾನ್ ಮಾಡಿದಂತ ಸಂದರ್ಭದಲ್ಲಿ ಅದು ಟೆಕ್ನಿಕಲ್ ಆಗಿ ಹೋಗದಂತ ಕಾರಣಕ್ಕೋಸ್ಕರ ಡೆಲಿವರಿ ಬಾಯ್ ನ ಆ ಒಂದು ನಂಬರ್ಗೆ ಆತ ಸುಮಾರು 699 ರೂಪಾಯಿಯನ್ನ ಬ್ಯಾಂಕ್ ಖಾತೆಯಿಂದ ಹಣವನ್ನ ವರ್ಗಾವಣೆ ಕೂಡ ಮಾಡಿದ್ದ. ಜೊತೆಗೆ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಆ ಅಮೆಜಾನ್ ನ ಡೆಲಿವರಿ ಬಾಯ್ ಯಾರು ಅನ್ನುವಂಥದ್ದು ಕೂಡ ಈಗಾಗಲೇ ಪತ್ತೆ ಮಾಡಿದರೆ. ಆತನಿಂದಲೂ ಕೂಡ ಈಗಾಗಲೇ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಅದೇ ಒಂದು ಮೆಗ್ಗರ್ ಡಿವೈಸ್ ನಿಂದಲೇ ರೇಣುಕಾ ಸ್ವಾಮಿಗೆ ಇವರು ಟಾರ್ಚರ್ ಅನ್ನ ಮಾಡಿರುವಂತದ್ದು. ಜೊತೆಗೆ ಆತನಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟು ಆತನನ್ನ ಕೊಲೆ ಆಗೋದಕ್ಕೆ ಒಂದು ಪ್ರಮುಖವಾದಂತ ಕಾರಣ ಅನ್ನುವಂಥದ್ದು ಕೂಡ ಈಗಾಗಲೇ ವೈದ್ಯಕೀಯ ರಿಪೋರ್ಟ್ ಅಲ್ಲಿ ಕೂಡ ಉಲ್ಲೇಖ ಆಗಿದೆ. ಅದರಂತೆ ಸದ್ಯಕ್ಕೆ ಆ ಒಂದು ಮೆಗ್ಗರ್ ಡಿವೈಸ್ ಅನ್ನ ಖರೀದಿ ಮಾಡಿರುವಂತಕ್ಕೆ ಎಲ್ಲಾ ರೀತಿಯಂತಹ ದಾಖಲಾತಿಗಳನ್ನು ಕೂಡ ಈಗಾಗಲೇ ಪೊಲೀಸರು ತನಿಖೆ ಸಂದರ್ಭದಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ರು. ಜೊತೆಗೆ ಆ ಒಂದು ಮೆಗ್ಗರ್ ಡಿವೈಸ್ ಅನ್ನ ಡೆಲಿವರಿ ಮಾಡಿದಂತ ಡೆಲಿವರಿ ಬಾಯ್ನ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ದಾಖಲು ಮಾಡ್ಕೊಂಡಿದ್ದು, ಅದನ್ನು ಕೂಡ ಅಷ್ಟೇ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖವಾದಂತಹ ಸಾಕ್ಷಿ ಅಂತ ಪೊಲೀಸರು ಕನ್ಸಿಡರ್ ಮಾಡ್ಕೊಂಡಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜು ಆರ್ಯ ತಮ್ಮ ಇನ್ಫಾರ್ಮೇಶನ್ಗೆ.